ಹಾಗೆ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ರಾಜು ಯೂಟ್ಯೂಬ್ ಚಾನಲ್. ಸೊ ಇವಾಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಇಂದ ಮಲೇಷ್ಯಾಗೆ ಹೋಗ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಮಲೇಷ್ಯಾ ಫ್ಲೈಟ್ ಜರ್ನಿ ಹೇಗಿರುತ್ತೆ ಅಂತ ನನ್ನ ಎಕ್ಸ್ಪೀರಿಯನ್ಸ್ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಪೂರ್ತಿಯಾಗಿ ನೋಡ್ರಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಂದು ಪಾಸ್ಪೋರ್ಟು ಮಲೇಷ್ಯಾ ಏರ್ಲೈನ್ದು ಬೋರ್ಡಿಂಗ್ ಪಾಸ್ ಇಲ್ಲಿ ನೋಡ್ರಿ. ಆಲ್ರೆಡಿ ಬೋರ್ಡಿಂಗ್ ಆಗ್ತಾ ಇದ್ದಾರೆ ಎಲ್ಲರೂ ಕ್ಯೂ ಮುಖಾಂತರ. ಸೊ ಲಾಸ್ಟಿಗೆ ನಾನು ಬೋರ್ಡಿಂಗ್ ಆಗ್ತೀನಿ. ನಂದು ಸೀಟ್ ನಂಬರ್ 6B. ಅಲ್ಲಿ ನೋಡ್ರಿ ಫ್ಲೈಟ್ಸ್ ಹೋಗ್ತಾ ಇದೆ, ಇಂಡಿಗೋ ಫ್ಲೈಟ್. ಸೊ ಇನ್ನೂ ಅಲ್ಲಿ 2 ಫ್ಲೈಟ್ಸ್ ನಿಂತ ನೋಡಿ. ಬೇರೆ ಬೇರೆ ದೇಶಕ್ಕೆ ಹೋಗ್ತಾ ಇರ್ತಾವೆ ಅಲ್ಲಿ ಫ್ಲೈಟ್ಸ್ ಎಲ್ಲ. ಇವಾಗ ಕ್ಯೂದಲ್ಲಿ ಇದ್ದೀನಿ, ಬೋರ್ಡಿಂಗ್ ಆಗ್ತಾ ಇದೆ ಫ್ಲೈಟ್. ಬೋರ್ಡಿಂಗ್ ಪಾಸ್ ಎಲ್ಲ ವೆರಿಫೈ ಆಯಿತು. ಸೊ ಇವಾಗ ಡೈರೆಕ್ಟ್ ಫ್ಲೈಟ್ ಒಳಗೆ ಹೋಗ್ತೀನಿ. ಸೊ ಮೇಲೆಯಿಂದ ಹೋಗ್ತಾ ಇರೋದು ಇವಾಗ. ಇವಾಗ ಫ್ಲೈಟ್ ಟೇಕಾಪ್ಗೆ ರೆಡಿ ಆಗೈತಿ. ಸೊ ಫ್ಲೈಟ್ ಟೇಕಾಪ್ ಆಗೋಕ್ಕಿಂತ ಮುಂಚೆನೆ ಸೇಫ್ಟಿ ಮೆಜರ್ಸ್ನ ಏನೇನು ಫಾಲೋ ಮಾಡಬೇಕು ಇವಾಗ ಇನ್ಸ್ಟ್ರಕ್ಷನ್ ಕೊಡ್ತಾರೆ ಏರ್ ಹೋಸ್ಟರ್ಸ್ ನೋಡಿ. This is your life vest. For economy class, it is placed under your seat. For business class, it is underneath the center armrest. To use it, slip it over your head like this. Wrap the strap around the waist. ಫ್ಲೈಟ್ ಇವಾಗ ರನ್ವೇ ಕಡೆ ಬಂತು, ಸ್ಟಾರ್ಟ್ ಆಗಿದೆ ಇವಾಗ. ಇವಾಗ ನೋಡಿ ಫುಲ್ ಸ್ಪೀಡ್ ಹೋಗಿ ಟೇಕಪ್ ಆಗುತ್ತೆ ಫ್ಲೈಟು. ಸೊ ಮ್ಯಾಕ್ಸಿಮಮ್ 850 to 950 km/h ಸ್ಪೀಡಲ್ಲಿ ಈ ಫ್ಲೈಟು ಟೇಕಪ್ ಆಗುತ್ತೆ. ಇನ್ನೂ 2-3 ಫ್ಲೈಟ್ಗಳು ಕ್ಯೂಲ್ ಅದಾವೆ ನೋಡಿ ಇಲ್ಲಿ. ಸೊ ಎವ್ರಿ 2 ಮಿನಿಟ್ಸ್ಗೆ ಬೆಂಗಳೂರಲ್ಲಿ ಟೇಕಪ್ ಆಗುತ್ತೆ ಫ್ಲೈಟ್ಸ್ಗಳು. ಸೊ ಬಿಸಿಯೆಸ್ಟ್ ಏರ್ಪೋರ್ಟ್ ಅಂತ ಹೇಳ್ಬೋದು. ಬನ್ನಿ ಇವಾಗ ಮೇಲೆ ಹಾರೋಣ. ಲೆಟ್ಸ್ ಟೇಕ್ ಆಫ್. ಫ್ಲೈಟಲ್ಲಿ ಇದೊಂದು ನಿಮಗೆ ಬೆಡ್ಶೀಟ್ ಕೊಟ್ಟಿದ್ದಾರೆ. ಸೊ ಕೋಲ್ಡ್ ಆದರೆ ಹೊಂದ್ಕೊಳ್ಳುತ್ತೆ. ಫ್ಲೈಟಲ್ಲಿ ನಿಮಗೆ ಎಲ್ಲ ಥರದ ಜ್ಯೂಸ್ ಸಿಗುತ್ತೆ. ಮ್ಯಾಂಗೋ ಜ್ಯೂಸು, ಆ್ಯಪಲ್ ಜ್ಯೂಸು, ಮತ್ತು ನಾನಾ ಥರದ ಜ್ಯೂಸ್ಗಳು ಸಿಗುತ್ತೆ. ಅದ್ರ ಜೊತೆಗೆ ಡ್ರಿಂಕ್ಸ್ ಕೂಡ ಸಿಗುತ್ತೆ. ಸೊ ನನಗೆ ಅಂತ ಏರ್ ಹೋಸ್ಟರು ಆ್ಯಪಲ್ ಜ್ಯೂಸ್ ಕೊಟ್ಟರು. ನಾನು ಟೇಸ್ಟ್ ಮಾಡತ್ತೀನಿ ನೋಡ್ರಿ, ಫುಲ್ ಸಖತ್ತಾಗಿರುತ್ತೆ. 1 ಅವರ್ ಬಿಟ್ಟು ಊಟ ಕೂಡ ಬಂತು. ಊಟದಲ್ಲಿ ನಮಗೆ ಸಾಲ್ಟೆಡ್ ಪೀನಟ್ಸು. ಸೊ ಸಾಲ್ಟೆಡ್ ಪೀನಟ್ಸು ಫೇಮಸ್ಸು ಮಲೇಷ್ಯಾ ಏರ್ಲೈನಲ್ಲಿ. ಸೊ ಬೆಂಗಳೂರಿಂದ ಹೋಗ್ತಾ ಇರುತ್ತಲ್ಲ ಫ್ಲೈಟು. ಸೊ ಬೆಂಗಳೂರಿಂದನೇ ಎಲ್ಲ ಫುಡ್ನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ನೋಡ್ರಿ. ಅಳಸಂದಿ ಕಳಪಲ್ಲಿ ಬೆಂಗಳೂರಲ್ಲಿ ಸಿಗುತ್ತೆ. ಸೊ ರೈಸು, ಸೊ ಎಲ್ಲ ಥರ ಮಿಕ್ಸ್ ವೆಜ್ ಎಲ್ಲ ಪಲ್ಯ ಮಾಡೋದು. ಸೊ ಅದನ್ನೇ ಇವಾಗ ಟೇಸ್ಟ್ ಮಾಡ್ತೀನಿ ನೋಡ್ರಿ ಇವಾಗ. ಹೆವಿ ಸಖತ್ತಾಗೈತಿ ಫುಡ್. ಸೊ ನಿಮ್ಗೆ 2 ಆಪ್ಷನ್ ಸಿಗುತ್ತೆ, ವೆಜ್ ಮತ್ತು ನಾನ್ ವೆಜ್. ಸೊ ನಾವು ಬೆಟರ್ ಫ್ಲೈಟ್ ಅಲ್ಲಿ ಏನ್ ಜರ್ನಿ ಮಾಡುವಾಗ ವೆಜ್ ಬೆಸ್ಟ್ ಅಂತ ನಾ ವೆಜ್ನೇ ಆರ್ಡರ್ ಮಾಡಿದ್ದು. ಸೊ ಇವಾಗ ಪೀನಟ್ ಎಲ್ಲ ರಿಮೂವ್ ಮಾಡ್ಕೇಸಿ ಅವ್ರು ಕೊಟ್ಟಿರುವಂತಾನೆ ಒಂದು ಕಪ್ಪಲ್ಲಿ ಹಾಕೊಂಡು ತಿನ್ನೋಣ ಬನ್ನಿ ಯಾವ ಥರ ಇರುತ್ತೆ ಅಂತ ಟೇಸ್ಟ್. ಸೊ ಫುಲ್ ಉಪ್ಪಾಗೈತಿ. ಪೀನಟ್ಸ್ ಅಂದ್ರೆ ಶೇಂಗಾ. ಸೊ ಕಡೆಗೂ ಊಟನ ಕಂಪ್ಲೀಟ್ ಮಾಡಿದೆ. ಸೊ ಇನ್ನೂ ಸ್ವಲ್ಪ ಶೇಂಗಾ ಉಳಿದು. ಸೊ ಹಾಗೆ ಫ್ಲೈಟಲ್ಲಿ ಜರ್ನಿ ಮಾಡ್ಕೋತ ತಿಂತಾ ಇದ್ದೆ. 2 ಗಂಟೆ ಕಳೀತು. ಹೆಂಗೈತೆ ಕಳೀತು ಅಂತ ಗೊತ್ತಾಗಿಲ್ಲ. ಹಾಗೆ ಟಿಶ್ಯೂ ಪೇಪರ್ ಅದರಲ್ಲಿ ಒಂದು ಕವರಲ್ಲಿ ಇಟ್ಟಿದ್ರು. ಸೊ ಅದೇ ಟಿಶ್ಯೂ ಪೇಪರ್ನ ಯೂಸ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡೆ. ಮಲೇಷ್ಯಾ ಆಲ್ಮೋಸ್ಟ್ ರೀಚ್ ಆದ್ವಿ. ಲ್ಯಾಂಡಿಂಗ್ ಮಾಡೋಕ್ಕೆ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ ನೋಡಿ.
ಕೋಲಾಲಂಪುರ್ ಮಲೇಷ್ಯಾ ಏರ್ಪೋರ್ಟ್ಗೆ ರೀಚ್ ಆಯ್ತು ಫೈನಲಿ. ಸೊ ಇವಾಗ ನನ್ನ ಬ್ಯಾಗೇಜ್ನ ಕಲೆಕ್ಟ್ ಮಾಡ್ಕೋಬೇಕು. ಅಲ್ಲಿ ನೋಡ್ತಾ ಇದ್ರಲ್ಲ ಅದೇ ಫ್ಲೈಟ್ ನಮ್ದು. ಅದೇ ಫ್ಲೈಟ್ ಒಳಗಡೆ ನಾ ಜರ್ನಿ ಮಾಡಿ ಕೋಲಾಲಂಪುರ್ ಏರ್ಪೋರ್ಟ್ಗೆ ಬಂದು ರೀಚ್ ಆಗಿರೋದು. ಸೊ ಇದೇ ತರ ಒಂದು ಫ್ಲೈಟ್ ಮಿಸ್ ಆಗಿತ್ತು 10 ವರ್ಷಗಳ ಹಿಂದೆ. ಅದು MH370 ಫ್ಲೈಟ್. ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇಡೀ ಹಿಸ್ಟ್ರಿನೇ ಇದೆ ಒಂದು ಮಲೇಷ್ಯಾ ಏರ್ಲೈನ್. ಹೊಟ್ಟೆ ಸಿಕ್ಕಿಲ್ಲ ಇನ್ನಾದ್ರು. ಕೋಲಾಲಂಪುರ್ ಮಲೇಷ್ಯಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಸೊ ಇಲ್ಲಿಂದ ನನ್ನ ಟ್ರಾಲಿ ಬ್ಯಾಗೇಜ್ನ ಕಲೆಕ್ಟ್ ಮಾಡ್ಕೋಬೇಕು. ಮಲೇಷ್ಯಾ ಏರ್ಪೋರ್ಟಲ್ಲಿ ಇಮಿಗ್ರೇಷನ್ ಕಂಪ್ಲೀಟ್ ಆಯಿತು. ಸೊ ಭಾಳ ಕ್ವಶನ್ಸ್ ಕೇಳಿದರು, ಎದಕ್ಕೆ ಬಂದು, ಸೊ ಯಾವ ರೀಸನ್ಗೆ ಬಂದು, ಎಲ್ಲಿ ಬುಕ್ಕಿಂಗ್ ಮಾಡಿ, ರಿಟರ್ನ್ ಟಿಕೆಟ್, ಫ್ಲೈಟ್ಸು ಎಲ್ಲ ತೋರಿಸ್ಬೇಕು. ಒಂದು ಡಾಕ್ಯುಮೆಂಟ್ ಮಿಸ್ ಆದರೂ ನೀನು ವಾಪಸ್ ಇಂಡಿಯಾ ಕಳಿಸ್ಬಿಡ್ತಾರೆ, ಅಲೋನ ಬಿಡೋಂಗಿಲ್ಲ ಅಲ್ಲಿ ಮಲೇಷ್ಯಾ ಒಳಗೆ. ಸೊ ನಂದೆಲ್ಲ ಇಮಿಗ್ರೇಷನ್ ಪಾಸ್ ಆಯಿತು. ಸೊ ಪಾಸ್ಪೋರ್ಟಲ್ಲಿ ಮಲೇಷ್ಯಾದ ಸೀಲ್ ಹಾಕಿದ್ದಾರೆ. ಫಸ್ಟ್ ಇಂಟರ್ನ್ಯಾಷನಲ್ ಫ್ಲೈಟ್ ಜರ್ನಿದು ಮಲೇಷ್ಯಾ ಸೀಲ್ ನಂದು ಪಾಸ್ಪೋರ್ಟ್ ಒಳಗೆ. ಇವಾಗ ಬ್ಯಾಗೇಜ್ನ ಕಲೆಕ್ಟ್ ಮಾಡ್ಕೋಬೇಕು, ನನ್ನ ಟ್ರಾಲಿ ಬ್ಯಾಗ. ಮಲೇಷ್ಯಾ ಏರ್ಪೋರ್ಟಿಂದ ಕೋಲಾಲಂಪುರ್ ಟರ್ಮಿನಲ್ ಒಳಗಿಂದ KL ಸೆಂಟ್ರಲ್ಗೆ ಇದು ಹೊಂಟೀನಿ ಮೆಟ್ರೋ ಒಳಗೆ. ಸೊ ಇಲ್ಲಿ ನೋಡ್ರಿ ಯಾವ್ದು ರೀತಿಯ ಮೆಟ್ರೋ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ.